ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಬೆಳಿಗ್ಗೆ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಆಯಿತು. ಈಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೊಳ್ಬೇಕು. ಇವತ್ತು ನಮ್ಮಲ್ಲಿ ಸಿಗಡಿ ತಂದಿದ್ರು. ಅದರಲ್ಲಿ ನಾನು ಇವತ್ತು ಪ್ರೌನ್ಸ್ ಚಿಲ್ಲಿನ ಮಾಡ್ತೀನಿ. ಅದು ಹೇಗೆ ಮಾಡೋದಂತ ನಿಮಗೂ ತೋರಿಸಿಕೊಡ್ತೀನಿ. ಬನ್ನಿ ಹೋಗೋಣ. ನೋಡಿ, ಇದರಲ್ಲಿ ಅರ್ಧ kg ಆಗುವಷ್ಟು ಪ್ರೌನ್ಸ್ ಇದೆ. ಇದನ್ನ ಈಗ ಕ್ಲೀನ್ ಮಾಡ್ಕೊಳ್ಬೇಕು. ಇದು ದೊಡ್ಡದಿದೆ. ಇದು ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣ್ತಾ ಇದೆ. ಇದು ನೋಡಿ, ಮೊದಲು ತಲೆಭಾಗನ ತೆಗಿಬೇಕು. ನಂತರ ಈ ರೀತಿಯಾಗಿ ತೆಗೆದು ನಂತರ ಈ ರೀತಿಯಾಗಿ ಎಳೆದ್ರೆ ಬಂತು ನೋಡಿ, ಕ್ಲೀನ್ ಆಯಿತು. ಈಗ ಇದರಲ್ಲಿ ಮುಖ್ಯವಾಗಿರುವಂಥದ್ದು ಇದರ ಕರುಳನ್ನ ತೆಗಿಬೇಕು. ಈ ರೀತಿಯಾಗಿ ಹಿಂದುಗಡೆಯಿಂದ ಕಟ್ ಮಾಡಬೇಕು. ನಂತರ ಇಲ್ಲಿ ನೋಡಿ, ಈ ಕರುಳನ್ನು ತೆಗಿಬೇಕು. ಇದನ್ನ ಹಾಕ್ಕೊಂಡ್ರೆ ಅಡುಗೆಗೆ ಉಪಯೋಗಿಸಿದರೆ ಇದು ನೋಡಿ ಹೊಟ್ಟೆ ನೋವು ಬರುತ್ತೆ. ಇದು ಅದು ತಿಂದಿರುವಂತಹ ಎಲ್ಲ ಅಂಶಗಳು ಅದರಲ್ಲಿದೆ. ಇದು ಅದರ ಕರುಳು. ಇದು ಮೇಯ್ನಾಗಿ ತೆಗಿಲೇಬೇಕು. ಇದು ದೊಡ್ಡದಾಗಲಿ ಚಿಕ್ಕದಾಗಲಿ ಅದನ್ನ ತೆಗಿಲೇಬೇಕು. ಈ ರೀತಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಚಿಕ್ಕದು ಅಂತ ಅದನ್ನು ತೆಗೆದೇನೆ ಇರಬಾರ್ದು. ಪ್ರತಿಯೊಂದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಇದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ನೋಡಿ, ಚಿಕ್ಕ ಚಿಕ್ಕ ಸಿಗಡಿ ಆದರೆ ಈ ರೀತಿ ಮೇಲಿನಿಂದ ಅದರ ಕರುಳನ್ನು ಎಳೆದು ತೆಗಿಬಹುದು. ನೋಡಿ, ಈಗ ನಾನು ಎಳೆದು ತೆಗಿತಾ ಇದ್ದೇನೆ. ನೋಡಿ, ಈ ರೀತಿಯಾಗಿಯೂ ಚಿಕ್ಕ ಚಿಕ್ಕ ಸಿಗಡಿ ಆದರೆ ಈ ರೀತಿ ತೆಗಿಬಹುದು. ಇದರಲ್ಲಿ ಅರ್ಧ kg ಪ್ರೌನ್ಸ್ ಇದೆ. ಮೊದಲಿಗೆ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಇದಕ್ಕೆ ಮೊದಲು 2.5 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, ಹಾಗೂ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್, ಹಾಗೂ 1/4 ಟೇಬಲ್ ಸ್ಪೂನ್ ಅರಶಿನ ಪೌಡರ್, ಹಾಗೂ 1/4 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೂ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಹಾಗೂ ಅರ್ಧ ಲಿಂಬೆಹಣ್ಣು ಚೆನ್ನಾಗಿ ಹಿಂಡ್ಕೊಳ್ಬೇಕು. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನಂತರ ಒಂದು ಮೊಟ್ಟೆನ ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕೋದು ಬೇಡ. ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಇದೀಗ 15-20 ನಿಮಿಷ ಮ್ಯಾರಿನೇಟ್ ಆಗಲಿ, ಹಾಗೆ ಇಟ್ಬಿಡೋಣ. ಈಗ ಕಾವಲಿನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಈಗ ಪ್ರೌನ್ಸ್ನ ಫ್ರೈ ಮಾಡ್ಕೊಳ್ಬೇಕು. ಈಗ ಪ್ರೌನ್ಸ್ನ ಫ್ರೈ ಮಾಡ್ಕೊಳ್ಬೇಕು.
ಈಗ ಇದನ್ನು ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಆಗ್ತಾ ಬಂದಿದೆ ಒಂದು ಸೈಡ್. ಈಗ ಇನ್ನೊಂದು ಸೈಡ್ ತಿರುವಿ ಹಾಕಿದರೆ ಆಯಿತು. ಈಗ ನೋಡಿ ಇದು ಫ್ರೈ ಆಗಿ ಆಯಿತು. ಈಗ ನಾನು ಚಿಲ್ಲಿನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಒಂದು 7-8 ಹೆಸರು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದರ ಅರೋಮ ಈಗ ಬರ್ತಾ ಇದೆ. ಈಗ ಹೆಚ್ಚಿಟ್ಕೊಂಡಂತಹ ಶುಂಠಿನ ಹಾಕ್ತಾ ಇದ್ದೀನಿ. ಇದು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿಟ್ಟಿದ್ದೀನಿ. ಇದರ ಅರೋಮ ಬರ್ತವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ಕಟ್ ಮಾಡಿ ಇಟ್ಟಂತಹ 2 ಈರುಳ್ಳಿನ ಹಾಕ್ತಾ ಇದ್ದೇನೆ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಟ್ರಾನ್ಸ್ಪರೆಂಟ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಇದಕ್ಕೆ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಒಂದು ಕ್ಯಾಪ್ಸಿಕಮ್ ಹಾಕಿದರೆ ಸಾಕು. ಇದು ಬೇಗ ಮೆತ್ತಗಾಗಿ ಬಿಡುತ್ತೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಬೇಗ ಮೆತ್ತಗಾಗಿ ಬಿಡೋದ್ರಿಂದ ಕೊನೆಯಲ್ಲಿ ಹಾಕಿದ್ರಾಯಿತು. ಈಗ ಇದಕ್ಕೆ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಚಿಲ್ಲಿ ಸಾಸ್ನ ಹಾಕ್ತಾ ಇದ್ದೀನಿ. ಹಾಗೂ ಅದೇ ಸ್ಪೂನಲ್ಲಿ 1 ಸ್ಪೂನ್ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಹಾಗೂ 1 ಸ್ಪೂನ್ ಟೊಮೆಟೊ ಸಾಸ್ನ ಹಾಕ್ತಾ ಇದ್ದೀನಿ. ಹಾಗೂ ಸ್ವಲ್ಪವೇ ಸ್ವಲ್ಪ ನೋಡಿ ಉಪ್ಪನ್ನು ಹಾಕಿದರೆ ಆಯಿತು. ಯಾಕಂದರೆ ಸಾಸ್ಗಳಲ್ಲಿ ಉಪ್ಪು ಇರೋದ್ರಿಂದ ಉಪ್ಪನ್ನು ನೋಡ್ಕೊಂಡು ಹಾಕಿದರೆ ಆಯಿತು. ಈಗ ಫ್ರೈ ಮಾಡಿ ಇಟ್ಟಂತಹ ಸಿಗಡಿನ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಿಮಗೆ ಟೊಮೆಟೊ ಸಾಸ್ ಜಾಸ್ತಿ ಬೇಕಿದ್ದರೆ, ಅಂದರೆ ಸ್ವೀಟ್ ಜಾಸ್ತಿ ಬೇಕಾದರೆ ಅದನ್ನು ಇವಾಗಲೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಮೊದಲೇ ನಾನು ಕಾರ್ನ್ಫ್ಲೋರ್ನ ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೆ. ಜಾಸ್ತಿ ಏನು ಬೇಡ. 2 ಟೇಬಲ್ ಸ್ಪೂನ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿದ್ರಾಯಿತು. ಈಗ ಅದನ್ನು ನಾನು 5 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೇನೆ. ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಪ್ರಾನ್ಸ್ ಚಿಲ್ಲಿ ರೆಡಿಯಾಗಿದೆ. ಈಗ ನೋಡಿ ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತೇನೆ. ಸೂಪರ್ ಆಗಿದೆ. ಫ್ಲೇವರ್ ಅಂತೂ ಸಖತ್ತಾಗಿದೆ. ಅಷ್ಟೊಂದು ಟೇಸ್ಟಿ ಆಗಿದೆ.
ನೀವು ಇದೇ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ, ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಓಕೆ, ಬಾಯ್.